ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಟಾಪಟಿ ಏರ್ಪಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಭಾಷಣದ ಮಧ್ಯೆ ಕೆಲ ಹೊತ್ತು ಗೊಂದಲದ ಗೂಡಾಗಿ ಮಾರ್ಪಟ್ಟಿತ್ತು ಆ ಒಂದು ಸನ್ನಿವೇಶ. ಪೊಲೀಸರ ಮೇಲೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೆಂಡಾಮಂಡಲಗೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಹೆಂಗರಿ ಒಳಗ್ಬಿಟ್ರಿ ಅಂತ ಪೊಲೀಸರನ್ನೇ ಪ್ರಶ್ನೆ ಮಾಡಿದ್ದಾರೆ ಸಚಿವರು. ಡಿಸಿಪಿ ಜೊತೆಗೆ ಕೆಲ ಹೊತ್ತು ವಾಗ್ವಾದವೂ ಕೂಡ ನಡೀತು. ಸುಮಾರು ಒಂದು 10 ನಿಮಿಷಗಳ ಈ ಆರ್ಗ್ಯುಮೆಂಟ್ ನೀವು ನೋಡ್ತಾ ಇದ್ರಿ. ಅಲ್ಲಿ ಡಿಸಿಪಿ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಳಗೆ ಹೆಂಗರಿ ಬಿಟ್ರಿ, ಅವ್ರನ್ನ ಹೆಂಗ್ ಒಳಗ್ ಬಿಟ್ರಿ ನೀವು ಅಂತ ಹೇಳಿ ಫಸ್ಟ್ ಅಂತ ಕೇಳ್ತಿದ್ದಾರೆ. ಇನ್ನೇನು ಮುಖ್ಯಮಂತ್ರಿಗಳು ಭಾಷಣ ಆರಂಭ ಮಾಡಬೇಕಷ್ಟೇ. ಅಷ್ಟೊತ್ತಿಗಾಗಲೇ ಆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಂತಹ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡೋ ಮೂಲಕವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಘೋಷಣೆಯನ್ನ ಮೊಳಗಿಸ್ಲಿಕ್ಕೆ ಆರಂಭ ಮಾಡಿದ್ರು. ಮುಖ್ಯಮಂತ್ರಿಗಳು ಕೆಲ ಕಾಲ ಗಲಿಬಿಲಿಗೊಂಡ್ರು, ಏನಾಗ್ತಾ ಇದೆ ಅನ್ನೋದನ್ನ. ಹಾಗೆ ಕೋಪಗೊಂಡು ನಂತರ SP-ಯನ್ನ ವೇದಿಕೆ ಮೇಲೆ ಕರೆಸಿ ತಮ್ಮ ಸಿಟ್ಟು ಆಕ್ರೋಶವನ್ನು ಹೊರಹಾಕಿದ್ರು, ಅವ್ರನ್ನ ಬೈದ್ರು ಇತ್ಯಾದಿ ಎಲ್ಲವೂ ಕೂಡ ಆಯಿತು. ಇನ್ನು ಹೊರಭಾಗದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ DCP-ಗೆ ತರಾಟೆ ತೆಗೆದುಕೊಂಡ್ರು. ಅದಾದ ನಂತರದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ನಡುವೆ ಅಲ್ಲಿ ವಾಗ್ವಾದವೇ ಏರ್ಪಟ್ಟಿದೆ. ಭಾರಿ ಐಡ್ರಾಮವೇ ನಡೆದಿದೆ ಬೆಳಗಾವಿಯ ಈ ಸಮಾವೇಶದ ಸಂದರ್ಭದಲ್ಲಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೇಗೆ ಗಲಾಟೆ ಗದ್ದಲವನ್ನು ಎಬ್ಬಿಸಿದ್ದಾರೆ ಅಲ್ಲಿ ಅಂತ ನೀವು ನೋಡ್ತಾ ಇದ್ರಿ. ಪೊಲೀಸರು ಅವ್ರನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಿಕ್ಕೆ ಸಕಲ ಪ್ರಯತ್ನಗಳನ್ನ ನಡೆಸಿದ್ರು ಕೂಡ ಪರಿಸ್ಥಿತಿ ಒಂದು ಸ್ವಲ್ಪ ಅಲ್ಲಿ ಬಿಗಡಾಯಿಸಿದ ಹಾಗೆ ಕಾಣಿಸ್ತಾ ಇತ್ತು. ಇದು ವೇದಿಕೆ ಮೇಲೆ ನಡೆದಂತಹ ಸನ್ನಿವೇಶ. ಅದಾದ ನಂತರದಲ್ಲಿ ಹೊರಗೆ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ DCP-ಗೆ ಕ್ಲಾಸ್ ತಗೊಳ್ತಾರೆ. ಅದಾದ ನಂತರದಲ್ಲಿ ದೊಡ್ಡ ಗಲಾಟೆ ಕಾರ್ಯಕರ್ತರುಗಳ ನಡುವೆ ಏರ್ಪಡುತ್ತೆ. ಇದೆಲ್ಲವೂ ಕೂಡ ಬೆಳಗಾವಿಯ ಸಮಾವೇಶದಲ್ಲಿ ಕಂಡು ಬಂದಂತಹ ಘಟನೆಗಳು. ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಯಾವನವನು SP? ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ಯಾರನ್ನೇ ಮಾತಾಡಿಸೋ ಹೊತ್ತಲ್ಲೂ ಕೂಡ ಏಕವಚನವನ್ನು ಬಳಸ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅದನ್ನು ಅವರೇನು ಬದಲಾಯಿಸ್ಕೊಂಡಿಲ್ಲ. ಆದರೆ ಇವತ್ತು ಈ ವೇದಿಕೆಯ ಮೇಲೆ ಅವರು ಕೈ ಎತ್ತಿದಂತಹ ದೃಶ್ಯ ಇತ್ತಲ್ಲ, ಇದು ಮುಖ್ಯಮಂತ್ರಿಗಳಿಂದ ಆಗಬಾರ್ದಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಒಬ್ಬ ಅಧಿಕಾರಿಯ ವಿರುದ್ಧವಾಗಿ ಈ ರೀತಿ ಕೈ ಎತ್ತುತ್ತಾರೆ ಅಂತಂದರೆ ಏನು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ.